ಶನಿ ತ್ರಯೋದಶಿ ಹಿಂದೂ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶೇಷ ಮಹತ್ವವನ್ನು ಹೊಂದಿದೆ. ಇದರ ಕುರಿತಾದ ಕೆಲವು ಮುಖ್ಯ ಮಾಹಿತಿ ಇಲ್ಲಿದೆ. 1. ಶನಿ ತ್ರಯೋದಶಿ ಎಂದರೇನು? ಪ್ರತಿ ತಿಂಗಳ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಬರುವ ತ್ರಯೋದಶಿ ತಿಥಿಯು ಶನಿವಾರದಂದು ಬಂದಾಗ ಅದನ್ನು ಶನಿ ತ್ರಯೋದಶಿ ಅಥವಾ ಶನಿ ಪ್ರದೋಷ ವ್ರತ ಎಂದು ಕರೆಯಲಾಗುತ್ತದೆ. ಪ್ರದೋಷ ವ್ರತವು ಶಿವ ಮತ್ತು ಪಾರ್ವತಿ ದೇವಿಗೆ ಅರ್ಪಿತವಾಗಿದೆ. ಶನಿವಾರದಂದು ಬರುವುದರಿಂದ ಇದು ಶನಿ ದೇವರ ಪ್ರಭಾವವನ್ನು ಹೊಂದಿರುತ್ತದೆ. 2. ಮಹತ್ವ ಮತ್ತು ಪೂಜೆ. ಈ ದಿನದಂದು ಪರಮೇಶ್ವರ, ಶಿವ, ಪಾರ್ವತಿ ದೇವಿ ಮತ್ತು ವಿಶೇಷವಾಗಿ ಶನಿ ದೇವರನ್ನು ಪೂಜಿಸಲಾಗುತ್ತದೆ. ಶನಿ ದೇವರಿಗೆ ನ್ಯಾಯ ಮತ್ತು ಕರ್ಮದ ಅಧಿಪತಿ ಎಂದು ಹೇಳಲಾಗುತ್ತದೆ. ಶನಿ ತ್ರಯೋದಶಿಯಂದು ಶನಿ ದೇವರನ್ನು ಪೂಜಿಸುವುದರಿಂದ ಅವರ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಶನಿ ದೋಷ, ಶನಿ ಸಾಡೆ ಸಾತಿ, ಏಳರಾಜ ಶನಿ ಅಥವಾ ಶನಿ ಮಹಾದಶೆ ಇರುವವರು ಈ ದಿನ ವ್ರತ ಮತ್ತು ಪೂಜೆ ಮಾಡಿದರೆ ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಪೂಜೆಯು ಮುಖ್ಯವಾಗಿ ಪ್ರದೋಷ ಕಾಲದಲ್ಲಿ ಸೂರ್ಯಾಸ್ತದ ಸಮಯ ಮಾಡಲಾಗುತ್ತದೆ. 3. ವ್ರತ ಮತ್ತು ಪರಿಹಾರಗಳು. ಭಕ್ತರು ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ. ಶನಿ ದೇವರಿಗೆ ಸಾಸಿವೆ ಎಣ್ಣೆ, ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಕಪ್ಪು ಕಂಬಳಿ ಮುಂತಾದವುಗಳನ್ನು ಅರ್ಪಿಸುವುದು ಅಥವಾ ದಾನ ಮಾಡುವುದು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡುವುದು ಈ ದಿನದ ಪ್ರಮುಖ ಭಾಗವಾಗಿದೆ. ಈ ದಿನ ಪೂಜೆ ಮಾಡುವುದರಿಂದ ಮಾನಸಿಕ ಸಮಸ್ಯೆಗಳು, ಆತಂಕ ಮತ್ತು ಖಿನ್ನತೆ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಶನಿ ತ್ರಯೋದಶಿಯಂದು ಶನಿ ದೇವರು ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಲು ಭಕ್ತಿ ಮತ್ತು ನಿಯಮಗಳೊಂದಿಗೆ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತದೆ.